ಎಲ್ಲರಿಗೂ ನಮಸ್ಕಾರ. ಭಗವದ್ಗೀತೆಯ ಇಂದಿನ ಸಂಚಿಕೆಯಲ್ಲಿ ನಾವು 5ನೇ ಅಧ್ಯಾಯ ಸನ್ಯಾಸ ಯೋಗ ಇದನ್ನು ಶುರು ಮಾಡ್ತಾ ಹೋಗೋಣ. ಇದರಲ್ಲಿ 4 ಶ್ಲೋಕಗಳನ್ನು ಮೊದಲನೆಯದಾಗಿ ನೋಡೋಣ. ಹಿಂದೆ ಜ್ಞಾನ ಯೋಗದಲ್ಲಿ ಕೃಷ್ಣ ಜ್ಞಾನ ಅಂದರೆ ಏನೋ, ಜ್ಞಾನಕ್ಕೂ ಕರ್ಮಕ್ಕೂ ಇರುವಂತಹ ವ್ಯತ್ಯಾಸವೇನೋ, ತಿಳ್ಕೊಂಡು ಮಾಡುವಂತಹ ಕೆಲಸ ಎಷ್ಟು ಶ್ರೇಷ್ಠವಾಗಿರುತ್ತೆ ಇದನ್ನೆಲ್ಲ ಜ್ಞಾನಯೋಗದಲ್ಲಿ ಶ್ರೀಕೃಷ್ಣ ಹೇಳ್ತಾ ಬಂದ. ಇದು ರಹಸ್ಯತಮವಾದ ಯೋಗ. ಇದನ್ನು ಹಿಂದೆ ಸೂರ್ಯನಿಗೆ ನಾನು ಹೇಳಿದೆ, ಅದನ್ನು ಸೂರ್ಯ ಮುಂದೆ ಅದನ್ನು ತನ್ನ ಇಕ್ಷ್ವಾಕು ವಂಶದಿಂದ ರಾಜರ್ಷಿಗಳಿಗೆ ಹೇಳ್ತಾ ಬಂದಿದ್ದಾನೆ ಅಂತ ಶ್ರೀಕೃಷ್ಣ ಅದನ್ನು ಹೇಳ್ದ. ಅದನ್ನೇ ಮುಂದುವರಿಸ್ತಾ ಈ ಒಂದು ಹಂತದಲ್ಲಿ ಅರ್ಜುನನಿಗೆ ಒಂದು ಸಂಶಯ ಬರುತ್ತೆ. ಇಂದರೆ ನಮ್ಮ ಸನಾತನ ಧರ್ಮ ಏನಿದೆ ಅಂದರೆ ಶ್ರೀಕೃಷ್ಣನೇ ಹೇಳ್ತಾನೆ, ಪರಿಪ್ರಶ್ನೆನ ಯಾವಾಗಲೂ ನೀನು ಪ್ರಶ್ನೆ ಮಾಡು, ಜ್ಞಾನಿಯನ್ನು ಪ್ರಶ್ನೆ ಮಾಡಿ ನೀನು ತಿಳ್ಕೊ, ಯಾವುದೇ ಒಂದು ಸಂಶಯನೂ ಇಟ್ಕೋಬೇಡ. ಸಂಶಯಾತ್ಮಾನ್ ವಿನಶ್ಯಸಿ, ಸಂಶಯ ಇದ್ದರೆ ಅವನು ವಿನಾಶ ಹೊಂದ್ಬಿಡ್ತಾನೆ. ಆದ್ದರಿಂದ ಸಂಶಯ ಪಡಬೇಡ, ನೀನು ಜ್ಞಾನಿಗಳ ಹತ್ರ ಸರಿಯಾಗಿ ತಿಳ್ಕೊಂಡು ಕೆಲಸ ಮಾಡಬೇಕು ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ ಶ್ರೀಕೃಷ್ಣ ಹೇಳ್ತಾನೆ, ಸನ್ಯಾಸ ಯೋಗದಲ್ಲಿ 1ನೇ ಅಧ್ಯಾಯ ಅರ್ಜುನ ಒಂದು ಪ್ರಶ್ನೆಯನ್ನು ಕೇಳ್ತಾನೆ. ಇದೇ ನಿಟ್ಟಿನಲ್ಲಿ ಅರ್ಜುನ ಪ್ರಶ್ನೆಯನ್ನು ಕೇಳ್ತಾನೆ. ಆ ಪ್ರಶ್ನೆ ಏನಪ್ಪ ಅಂದರೆ, ಸನ್ಯಾಸಂ ಕರ್ಮಣಾಂ ಕೃಷ್ಣ ಪುನರ್ಯೋಗಂ ಚ ಶಂಸಸಿ ಯಶ್ರೇಯೇತಯೋರೇಕಂ ತನ್ಮೇ ಬ್ರೂಹಿ ಸುನಿಶ್ಚಿತಂ. ಅಂದರೆ ಕೃಷ್ಣ ನೀನು ಹೇಳ್ತೀಯ ಕರ್ಮ ಸನ್ಯಾಸವನ್ನು ಮಾಡೋದು ಅಥವಾ ಕರ್ಮ ಯೋಗವನ್ನು ಮಾಡೋದು, ಇದು ಎರಡರಲ್ಲೂ ಏನು ವ್ಯತ್ಯಾಸ ಏನಿದೆ? ಕರ್ಮ ಸನ್ಯಾಸ ಅಂದರೆ ಕರ್ಮವನ್ನು ತ್ಯಜಿಸೋದು, ಕರ್ಮಯೋಗ ಅಂದರೆ ಕರ್ಮವನ್ನೇ ಮಾಡ್ತಾ ಇರೋದು, ಕೆಲಸವನ್ನೇ ಮಾಡ್ತಾ ಇರೋದು. ಇದು ಎರಡರಲ್ಲೂ ಯಾವುದು ಶ್ರೇಷ್ಠ, ಯಾವುದು ಸರಿ, ಯಾವುದನ್ನು ನಾನು ಸರಿ ಅಂತ ತಿಳ್ಕೊಂಡು ಯಾವ ಹಾದಿಯಲ್ಲಿ ನಡೀಲಿ ಅಂತ ಶ್ರೀಕೃಷ್ಣನನ್ನು ಅರ್ಜುನ ಪ್ರಶ್ನೆ ಮಾಡ್ತಾನೆ. ಕರ್ಮ ಸನ್ಯಾಸ ಅಂದರೆ ಎಲ್ಲವನ್ನ ತ್ಯಜಿಸಿ ಸನ್ಯಾಸಿಯಾಗೋಗೋದು, ಕರ್ಮವನ್ನು ತ್ಯಜಿಸಿ, ಅಥವಾ ಕರ್ಮವನ್ನೇ ಮಾಡ್ತಾ ಜೀವನ ಮಾಡೋದು, ಯಾವುದು ನಿನಗೆ ಸರಿ ಅಂತ ಹೇಳ್ತೀಯಾ ಅಂತ ಹೇಳ್ದ. ಶ್ರೀಕೃಷ್ಣ ಇದಕ್ಕೆ ಉತ್ತರ ಕೊಟ್ಟಿದ್ದಾನೆ. ಇನ್ನೂ ಒಂದು ಸ್ವಲ್ಪ ಡೀಟೈಲ್ ಆಗಿ ಹೇಳು ಅನ್ನೋ ರೀತಿಯಲ್ಲಿ ಶ್ರೀಕೃಷ್ಣನನ್ನು ಅರ್ಜುನ ಪ್ರಶ್ನೆ ಮಾಡ್ತಾನೆ. ಅದನ್ನು ಮುಂದುವರಿಸ್ತಾ 2ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಸನ್ಯಾಸಃ ಕರ್ಮಯೋಗಶ್ಚ ನಿಶ್ರೇಯಸಕರಾವುಭೌ ತಯೋಸ್ತು ಕರ್ಮ ಸನ್ಯಾಸಾತ್ ಕರ್ಮಯೋಗೋ ವಿಶಿಷ್ಯತೆ. ಅಂದರೆ ಕರ್ಮತ್ಯಾಗ ಮತ್ತು ಕರ್ಮಯೋಗ ಎರಡೂ ಒಂದೇ ರೀತಿಯಲ್ಲಿರೋದು, ಎರಡೂ ಮುಕ್ತಿಯನ್ನು ಕೊಡುತ್ತೆ, ಎರಡೂ ಶ್ರೇಷ್ಠಕರವಾದ್ದೇ. ಆದರೆ ನಾನು ಹೇಳೋ ಪ್ರಕಾರ ಕರ್ಮತ್ಯಾಗಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಕರ್ಮಯೋಗವೇ ಶ್ರೇಷ್ಠ, ಕರ್ಮತ್ಯಾಗಕ್ಕಿಂತ ಕರ್ಮಯೋಗವೇ ಶ್ರೇಷ್ಠ. ನೀನು ಕರ್ಮತ್ಯಾಗ ಮಾಡಬೇಕಾದ್ರೂ ಕರ್ಮಯೋಗದ ಮೂಲಕನೇ ಮಾಡಬೇಕಾಗತ್ತೆ. ಕರ್ಮ ಫಲವನ್ನು ತ್ಯಾಗ ಮಾಡ್ಬೋದೇ ಹೊರತು ನೀನು ಕರ್ಮ ಮಾಡೋದನ್ನು ಬಿಡೋಕ್ಕಾಗಲ್ಲ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಅದನ್ನೇ ಮುಂದುವರಿಸ್ತಾ 3ನೇ ಶ್ಲೋಕದಲ್ಲಿ, ಜ್ಞೇಯ ಸ ನಿತ್ಯ ಸನ್ಯಾಸಿ ಯೋನ ದ್ವೇಷ್ಟಿ ನ ಕಾಂಕ್ಷತಿ ನಿರ್ದ್ವಂದ್ವೋ ಹಿ ಮಹಾಬಾಹೋ ಸುಖಂ ಬಂಧಾತ್ ಪ್ರಮುಚ್ಯತೆ. ಅಂದರೆ ಯಾರು ದ್ವೇಷಿಸೋದಿಲ್ವೋ, ಯಾರು ನಿತ್ಯ ಸನ್ಯಾಸಿಯಾಗಿರ್ತಾರೋ ಅವರು ಯಾವಾಗಲೂ ಕರ್ಮ ಸನ್ಯಾಸಿ ಅಂತಾನೆ ತಿಳ್ಕೋ. ಯಾಕೆಂದರೆ ಅವನಿಗೆ ದ್ವಂದ್ವ ಇರೋದಿಲ್ಲ. ಯಾರು ದ್ವೇಷಿಸೋದಿಲ್ವೋ ಅಂದರೆ ಯಾರು ಜನರನ್ನು ದ್ವೇಷಿಸೋದಿಲ್ವೋ ಅಂತ ಅಲ್ಲ, ಕರ್ಮವನ್ನು ದ್ವೇಷಿಸೋದಿಲ್ವೋ, ನಾವು ಮಾಡೋ ಕೆಲಸವನ್ನು ದ್ವೇಷಿಸೋದಿಲ್ವೋ. ನಾವು ಒಂದೊಂದು ಸತಿ ಅನ್ಕೋತೀವಿ, ಅಯ್ಯೋ ಏನಪ್ಪ ಈ ಕೆಲಸ, ಅಯ್ಯೋ ಏನಪ್ಪ ಪದೇ ಇದೇ ಕೆಲಸಗಳು ಅಂತ ಅನ್ಕೋತೀವಿ. ಹಾಗಾಗಿ ಯಾರು ಕರ್ಮವನ್ನು ದ್ವೇಷಿಸೋದಿಲ್ವೋ, ಯಾರು ಅವನು ನಿತ್ಯ ಸನ್ಯಾಸಿಯಾಗಿರ್ತಾನೆ, ಅವನು ಕರ್ಮದಲ್ಲೇ ಇದ್ರೂ ಅವನು ಸನ್ಯಾಸಿ ಥರ ಜೀವನ ಮಾಡ್ತಿರ್ತಾನೆ. ಕರ್ಮವನ್ನು ಅವನ ಮೈಗೆ ಅಂಟಿಸ್ಕೊಳ್ಳೋದಿಲ್ಲ, ಕರ್ಮ ಫಲಕ್ಕೆ ಆಸೆಪಟ್ಟು ಕೆಲಸ ಮಾಡಲ್ಲ. ಅವನ ಕೆಲಸ ಏನಪ್ಪ ಅಂದರೆ ಅವನ ಆ ಒಂದು
ಬಂದಿರುವಂತಹ ಕೆಲಸವನ್ನು ಅತ್ಯಂತ ಶ್ರೇಷ್ಠಕರವಾಗಿ ಮಾಡೋದು ಅಷ್ಟೇ ಅಂತ ಶ್ರೀಕೃಷ್ಣ ಹೇಳ್ತಾನೆ. ಅದನ್ನೇ 4ನೇ ಶ್ಲೋಕದಲ್ಲಿ ಶ್ರೀಕೃಷ್ಣ ಹೇಳ್ತಾ, ಸಾಂಖ್ಯ ಯೋಗೋ ಪೃಥಗ್ ಬಾಲಃ ಪ್ರವದಂತಿ ನ ಪಂಡಿತಾಃ ಏಕಮಪ್ಯಾಸ್ಥಿತಃ ಸಂಜ್ಞಾ ಉಭಯೋರ್ವಿಂದತೆ ಫಲಂ. ಅಂದರೆ ಕರ್ಮಯೋಗ, ಸಾಂಖ್ಯಯೋಗ ಎರಡನ್ನೂ ಬೇರೆ ಬೇರೆ ಅಂದ್ಕೊಳ್ಳೋದು ತಪ್ಪಾಗತ್ತೆ. ಎರಡೂ ಒಂದೇ. ಸಾಂಖ್ಯಯೋಗ ಅಂದರೆ ಜ್ಞಾನಯೋಗ, ಕರ್ಮಯೋಗ ಎರಡೂ ಬೇರೆ ಬೇರೆ ಅನ್ಕೋಬೇಡ. ಎರಡೂ ಒಂದೇನೆ, ಗುರಿ ಒಂದೇನೆ ಇರುತ್ತೆ, ದಾರಿ ಬೇರೆ ಬೇರೆ ಆಗಿರುತ್ತೆ. ಹೇಗೆ ಒಂದು ಚಾಮುಂಡಿ ಬೆಟ್ಟನೋ ನಂದಿ ಬೆಟ್ಟನೋ ಹೋಗೋಕ್ಕೆ ಒಂದು ಬೇರೆ ಬೇರೆ ಥರ ಮಾರ್ಗಗಳಿರುತ್ತೆ. ಕೆಲವರು ಹತ್ಕೊಂಡು ಹೋಗ್ಬೋದು, ಕೆಲವರು ಟ್ರಕ್ಕಿಂಗ್ ಮಾಡ್ಕೊಂಡು ಹೋಗ್ಬೋದು, ಕೆಲವರು ಬಸ್ಸಲ್ಲಿ ಹೋಗಿ ದೇವಸ್ಥಾನದ ಮುಂದೆನೇ ಇಳಿಬೋದು. ಹೀಗೆ ಮಾರ್ಗಗಳು ಹಲವು, ಆದರೆ ಗುರಿ ಮಾತ್ರ ಒಂದೇ ಇರುತ್ತೆ. ಗುರಿ ಒಂದೇ ಇರುತ್ತೆ. ಹಾಗಾಗಿ ಇದ್ರ ಬಗ್ಗೆ ನೀನು ಸಂಶಯ ಇಟ್ಕೋಬೇಡ. ಸನ್ಯಾಸ ಯೋಗ, ಕರ್ಮ ಸನ್ಯಾಸ ಮತ್ತು ಕರ್ಮಯೋಗ ಎರಡೂ ಒಂದೇನೆ, ಒಂದೇ ಗುರಿಯನ್ನು ಮುಟ್ತೀರಾ. ಆದರೆ ನನ್ನ ಪ್ರಕಾರ ಕರ್ಮಯೋಗನೇ ಸರಿ. ನೀನು ಕೆಲಸ ಮಾಡ್ತಾ ಇರಬೇಕು, ನಿನ್ನ ಕೆಲಸವನ್ನು ನೀನು ಮಾಡ್ತಾ ಇರಬೇಕು, ಆದರೆ ಅದರ ಫಲಾಫಲಕ್ಕೆ ಅಂಟ್ಕೋಬಾರ್ದು. ಅದನ್ನು ಮನಸ್ಸಲ್ಲಿಟ್ಕೊಂಡು ನೀನು ಕೆಲಸ ಮಾಡಬೇಕಾಗತ್ತೆ ಅಂತ ಶ್ರೀಕೃಷ್ಣ ಇಲ್ಲಿ ಹೇಳ್ತಾನೆ. ಇಷ್ಟನ್ನು ನೋಡ್ತಾ ಇವತ್ತಿಗೆ ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ 4 ಶ್ಲೋಕಗಳನ್ನು ತೆಗೆದುಕೊಳ್ಳೋಣ. ಎಲ್ಲರಿಗೂ ನಮಸ್ಕಾರ.